ಹಲೋ ಪೆಸ್ಟೀಸ್, ಇವತ್ತಿನ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾವಿನಕಾಯಿ ಪುಳಿಯೋರ. ಈ ಹಸಿ ಮಾವಿನಕಾಯಿ ಪುಳಿಯೋರ ಪುಡಿ ಪುಡಿಯಾಗಿರುತ್ತೆ. ಎಷ್ಟು ತಿಂದರೂ ಇನ್ನೂ ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳೋದಲ್ಲ, ನಿಮಗೂ ಸಿಕ್ಕಿದಾಗ ಇದೇ ಥರ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಹಸಿ ಮಾವಿನಕಾಯಿ ಒಂದು ತೊಗೊಂಡಿದ್ದೀನಿ, ದೊಡ್ಡದು. ತುಂಬ ಹುಳಿಯಾಗಿರಬೇಕು. ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ತುರಿಬೇಕು. ಫಸ್ಟ್ ಒಂದು ಕುಕ್ಕರ್ನಲ್ಲಿ ಅಕ್ಕಿ ತೊಳೆದಿಟ್ಟು 1 ಸ್ಪೂನಷ್ಟು ಆಯಿಲ್ ಹಾಕಿ 2 ವಿಷಿಲು ಕುಕ್ಕರ್ ಕುಗ್ಸ್ಬೇಕು. ಮಾವಿನಕಾಯಿ ತಿರುವಿನ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ಕುಕ್ಕರ್ ವಿಷಿಲ್ ಆರಿದ ನಂತರ ಕುಕ್ ಆಗಿರೋ ರೈಸು ಮಾವಿನಕಾಯಿ ತುರಿ ಮೇಲೆ ಹಾಕಬೇಕು, ಬಿಸಿ ಬಿಸಿಯಾಗಿರೋದು. ಸ್ವಲ್ಪ ಹೊತ್ತು ಆ ಬಿಸಿಯನ್ನು ಎಲ್ಲ ಮಾವಿನಕಾಯಿ ತುರಿ ಮೇಲೆ ಮುಚ್ಚಿಡಿ. ಹಾಗೆ 1 ಸ್ಪೂನ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಒಂದು ಕಡಾಯಿನಲ್ಲಿ 1/4 ಕಪ್ಪಷ್ಟು ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಶೇಂಗಾ ಬೀಜ ಅರ್ಧ ಫ್ರೈ ಆದ ನಂತರ ಕಡಲೆಬೇಳೆ ಹಾಕಬೇಕು. ಶೇಂಗಾ ಬೀಜ ಮತ್ತು ಕಡಲೆಬೇಳೆ ತುಂಬ ಜಾಸ್ತಿ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಕರಿಬೇವು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 10, ಖಾರ ಇರಬೇಕು ಸ್ವಲ್ಪ, ಅರ್ಧಕ್ಕೆ ಕಟ್ ಮಾಡಿಕೊಂಡು ಹಾಕಬೇಕು. ಫೈನಲ್ ಆಗಿ ಒಣಮೆಣಸಿನ್ಕಾಯಿ ಹಾಕಿ ಈ ರೈಸ್ ಎಲ್ಲ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಮಾವಿನಕಾಯಿ ಪುಳಿಯೋರ ರೆಡಿ ಆಗುತ್ತೆ. ಮಾವಿನಕಾಯಿ ಪುಳಿಯೋರ ಪುಡಿ ಪುಡಿಯಾಗಿ ಬರಬೇಕಂದ್ರೆ ಒಗ್ಗರಣೆಗೆ ಮಾವಿನಕಾಯಿ ತುರಿ ಹಾಕಬಾರ್ದು. ಮುಂಚೆನೇ ಕುಕ್ ಮಾಡಿರೋ ರೈಸ್ ಹಸಿ ಮಾವಿನಕಾಯಿ ತುರಿ ಮೇಲೆ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ, ಹಾಗೆ ಪುಡಿ ಪುಡಿಯಾಗಿರುತ್ತೆ. ನೀವು ಖಂಡಿತ ಈ ಮಾವಿನಕಾಯಿ ಪುಳಿಯೋರ ಟ್ರೈ ಮಾಡಿ.